ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯ ಸದನದಲ್ಲಿ ಕೆಪಿಎಸ್ಸಿ ಮರುಪರೀಕ್ಷೆಗೆ ಆಗ್ರಹ ಹೆಚ್ಚಾಗಿದೆ. ಮತ್ತೆ ಮರುಪರೀಕ್ಷೆ ಮಾಡುವುದರಿಂದ ಸಮಸ್ಯೆ ಆಗಲಿದೆ ಅನ್ನುವಂಥ ವಿಚಾರವನ್ನು ಕೂಡ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ನೋಡಿ, ಕೆಪಿಎಸ್ಸಿ ಗೊಂದಲಕ್ಕೆ ಯಾವಾಗ ತೆರೆ ಬೀಳುತ್ತೆ ನಿಜಕ್ಕೂ ಕೂಡ ಗೊತ್ತೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ರೀತಿಯ ಹೇಳಿಕೆಗಳು ಕೂಡ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ರೈಟ್ ನಾವು ಸದನದಲ್ಲೂ ಕೂಡ ಇದೇ ಕೆಪಿಎಸ್ಸಿ ಮರುಪರೀಕ್ಷೆಗೆ ಆಗ್ರಹ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ಸುಧಾರಣೆಗಾಗಿ ವಿಧಾನಸಭೆ ಸದನ ಸಮಿತಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೋಡಿ, 5500 ಮಂದಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಪರೀಕ್ಷೆ ಮಾಡೋದು ಕಷ್ಟ ಅಲ್ಲ, ಆದರೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳ್ತಾರೆ. ಆ ಗೊಂದಲ ಬಗೆಹರಿಸೋದು ಬಹಳ ದೊಡ್ಡ ಸಂಕಷ್ಟಕ್ಕೆ ನಮ್ಮನ್ನು ನಾವೇ ಹಾಕ್ಕೊಂಡಂಗೆ ಅನ್ನುವಂಥ ಕ್ಲಾರಿಟಿಯನ್ನು ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಸಿಐಡಿ ಎನ್ಕ್ವೈರಿ ಆಯಿತು. ಸಿಐಡಿ ಎನ್ಕ್ವೈರಿಯಲ್ಲಿ ತಪ್ಪಾಗಿದೆ ಅಂತ ಪ್ರೂವ್ ಆಯಿತು. ಹೈಕೋರ್ಟ್ನವರು ಏನು ಅವರು ನೀವು ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿ ಅಂದ್ರೆ ಗೌರ್ಮೆಂಟ್ಗೂ ಅಲ್ಲ, ತಪ್ಪಾಗಿದೆ ಅಂತ ಹೈಕೋರ್ಟ್ನವರು ಒಪ್ಕೊಂಡ್ರು. ಅದನ್ನ ನಾವು ರೆಗ್ಯುಲೈಸ್ ಮಾಡಿದ್ವಿ. ಫಸ್ಟ್ ನಿಮ್ಗೆ ಹೇಳೋದಕ್ಕೆ ಒಂದು ನಾನು ಹೇಳ್ಕೊಳ್ತೇನೆ, ನಾವು ಮಾಡಿದೀವಿ, ನೀವು ಮಾಡಿದೀವಿ. ಓಕೆ, ಈ ರೀತಿ ಇದೆ ಹಾಗಂತೇಳಿ ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ವಾಸ್ತವಾಂಶ ಇದೆ. ಅವ್ರು ಹೇಳಿದಕ್ಕೆ ಅದಕ್ಕೆ ಹೇಳಿದೆ ಮಾದಿ ತಪ್ಪುಂದಿ ಈಗ ಹೇಳ್ಬಿಡ್ತೇನೆ. ಈಗ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ. ಇತ್ತೀಚೆಗೆ ಈಗ ಏನು ಇಂಟರ್ವ್ಯೂ ಸ್ಟೇಜ್ಗೆ ಹೋಗಿದೆ, ಅಲ್ಲಿ ಒಂದು ರೂಮಲ್ಲಿ ಇರೋರು 11 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ. ನಾನು ಸದನದಲ್ಲಿ ಮನವಿ ಮಾಡೋದು ಅಧ್ಯಕ್ಷರೇ, ಕೇವಲ ಅನುಮಾನದ ಆಧಾರದ ಮೇಲೆ ನಾವು ಇನ್ನೊಂದು ಎಕ್ಸಾಮ್ ಮಾಡ್ತೀವಿ ಅಂದ್ರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ಅನುಮಾನದ ಆಧಾರದ ಮೇಲೆ ಬೇಡ, ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು. ಏನಾದರೂ ನೀವು ಹೇಳಿದ ಪಾಯಿಂಟ್ ಅನ್ನ ವಿ ವಿಲ್ ಎಕ್ಸಾಮಿನ್ ಅಗೇನ್. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಎಸ್ ವಿ ವಿಲ್ ಕರೆಕ್ಟ್ ಇಟ್ ಅಂಡ್ ವಿ ವಿಲ್ ಅನಲ್ ದ ಎಕ್ಸಾಮ್. ಬಟ್ ಒಂದು ರೂಮಲ್ಲಿ 11 ಜನ ಸೆಲೆಕ್ಟ್ ಆಗಿದ್ದ ಅಷ್ಟೇನೆ ಅನುಮಾನಕ್ಕೆ ನಾವು ಏನಾದರೂ ಆ ರೀತಿ ತೀರ್ಮಾನ ತಗೊಂಡ್ರೆ ಇದಕ್ಕೆ ಈಗ ಬಹುಶಃ 5500 ಮಕ್ಕಳು ಈ ಪರೀಕ್ಷೆ ಬರೆದಿದ್ದಾರೆ. ಅವರೆಲ್ಲ ಮತ್ತೆ ಬರಿಬೇಕು ಅಂದ್ರೆ ಇನ್ನೊಂದು ಇಶ್ಯೂ ಬರುತ್ತೆ. ನಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ತಾರೆ, ಅದಕ್ಕೊಂದು ಕೊಡಬೇಕು. ಇವೆಲ್ಲ ಅದರಲ್ಲಿ ಮತ್ತೆ 2 ವರ್ಷ ನೇಮಕಾತಿ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ನಾನು ತಳ್ಳಾಗ್ತಾ ಇಲ್ಲ. ಸುನಿಲ್ ಕುಮಾರ್ ಅವರು ಮೊನ್ನೆನೂ ಮಾತಾಡ್ತಾ ಆರಂಭದಲ್ಲೂ ಕೂಡ ಹೇಳಿದ್ರು, ಇವತ್ತು ಅದನ್ನೇ ಹೇಳಿದ್ರು. ಅವ್ರು ಕೋಟ್ ಮಾಡ್ತೇನೆ, ಭವಿಷ್ಯ ಕೊಡುವಂತಹ ಕೇಂದ್ರದಲ್ಲಿಯೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳು ನಡೆದರೆ ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನು ಪಡೆದ ಯುವಕರು ಇಲ್ಲಿ ತಹಶೀಲ್ದಾರಾಗಿ ಏನು ಕೆಲಸ ಮಾಡಲು ಸಾಧ್ಯ ಅಂಥೇಳಿ ಅದಕ್ಕೆ ಸುರೇಶ್ ಕುಮಾರ್ ಅವರು ಸೇರಿ ಮೇಲೆ ಚೆನ್ನಾಗಿ ಬರ್ದಿದ್ದೀವಿ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ. ಅಲ್ಲಿ ಒಂದು ಬಾರಿ ಇದು ಪ್ರವೇಶ ಮಾಡೋವಾಗ್ಲೇನೆ ಕಪ್ಪ ಕಾಣಿಕೆ ಕೊಟ್ಟು ಇಲ್ಲಿ ಪ್ರವೇಶ ಮಾಡಿದ್ರೆ ಇನ್ನೇನು ಮೊದಲನೇ ದಿನದಿಂದ ಏನು ಕೆಲಸ ಮಾಡ್ತಾರೆ ಅಂತ ಅದನ್ನ ಹೇಳ್ತಾ ಅವ್ರು ಹೇಳಿದ್ದು ಸಾರಾಂಶ ಏನು ಅಂದ್ರೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಮೊದಲು ಇಂಟರ್ವ್ಯೂನಲ್ಲಿ ನಡೀತಾ ಇತ್ತು ಮ್ಯಾನಿಪುಲೇಷನ್, ಈಗ ಅದೆಲ್ಲವೂ ಕೂಡ ಎಕ್ಸಾಮ್ಗೆ ಶಿಫ್ಟ್ ಆಗಿದೆ.